ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ಬಟನ್ ಹೋಲ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ ನಾವು ಚಿಕ್ಕದಾಗಿ ಒಂದು ಬ್ಯಾಕ್ ಸ್ಟಿಚ್ ತಗೊಂಡು ಈ ಥ್ರೆಡ್ನ ಮೇಲೆ ತಗೊಂಡು ವಾಪಸ್ ಹಾಗೆ ನಾವು ಕೆಳಗಡೆಯಲ್ಲಿ ಎಳ್ಕೊಂಡು ಮತ್ತೆ ಸ್ವಲ್ಪ ಮುಂದೆಗೆ ಡೈರೆಕ್ಟ್ ಲಾಕ್ ಮಾಡೋದು ಬೇಡ, ಹೀಗೆ ಮಾಡಿ ಮತ್ತೆ ವಾಪಸ್ ನಾವು ಮೇಲೆ ಹೋಗಿ ಸ್ಟ್ರೈಟ್ ತಗೊಂಡು ಅದನ್ನೇ ಕೆಳಗೆ ಎಳ್ಕೊಂಡು ಮತ್ತು ಚಿಕ್ಕದಾಗಿ ಇಲ್ಲಿ ಮೇಲೆ ಚುಚ್ಚಿ ಮತ್ತೆ ವಾಪಸ್ ಸ್ಟ್ರೈಟ್ ಮೇಲೆಗೆ ಬಂದು ಅದನ್ನು ಕೆಳಗೆ ಹೀಗೆ ಎಳ್ಕೋಬೇಕು. ಸ್ಟ್ರೈಟ್ ಮೇಲೆ ತಗೊಂಡು ಕೆಳಗಡೆ ಎಳೆದ್ರೆ ಆಯಿತು. ಮೇಲೆ ಹೀಗೆ ಸ್ಟ್ರೈಟ್ ತಗೊಳ್ಬೇಕು, ಸ್ಟ್ರೈಟ್ ತಗೊಂಡು ಕೆಳಗೆ ಎಳ್ಕೋಬೇಕು. ಇಲ್ಲಿ ನಾವು ಎಂಡಿಗೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಇಲ್ಲಿಂದ ಥ್ರೆಡ್ ತಗೊಂಡು ಇಲ್ಲಿ ಎಳ್ಕೊಂಡು ಮತ್ತೆ ಮುಂದೆ ಸೇಮ್ ಹಾಗೆ ಸ್ಟಿಚ್ ತಗೊಂಡು ಇಲ್ಲಿ ನೀವು ಚಿಕ್ಕದಾಗಿ ತಗೊಳ್ಬೋದು. ಚಿಕ್ಕದಾಗಿ ತಗೊಂಡು ಮತ್ತೆ ವಾಪಸ್ ಹಾಗೆಯೇ ಡೈರೆಕ್ಟಾಗಿ ಹೋಗಿ ಮತ್ತೆ ವಾಪಸ್ ಇಲ್ಲಿ ದೊಡ್ಡದಾಗಿ ತಗೊಂಡು ವಾಪಸ್ ಇಲ್ಲಿ ಬಂದು ವಾಪಸ್ ಹೀಗೆ ಮಾಡಿ ವಾಪಸ್ ಇಲ್ಲಿ ಚಿಕ್ಕದಾಗಿ ತಗೊಂಡು ಕೆಳಗಡೆ ಎಳೆದು ಮತ್ತು ವಾಪಸ್ ನೀವು ಮೇಲೆ ಮಾಡಿ ಮತ್ತೆ ವಾಪಸ್ ನೀವು ಚಿಕ್ಕದಾಗಿ ತಗೊಂಡು ಹೀಗೆ ಸಹ ನೀವು ಡಿಸೈನ್ ಮಾಡ್ಬೋದು. ಸೊ ಇಲ್ಲಿ ಸೇಮ್ ಒಂದೇ ರೀತಿ ಹೀಗೆ ಮಾಡಿ ಮತ್ತು ಲಾಸ್ಟಿಗೆ ಮೇಲೆ ಹೀಗೆ ತಗೊಂಡು ಇಲ್ಲಿ ಲಾಕ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.